ನಾನು ಈ ತಾಲೂಕಿನ ಎಮ್ಮೆಲ್ಲೆ. ನಾನು ಒಂದು ಮಾತು ಹೇಳಿದರೆ ಸಾಕು, ವಿಧಾನಸೌಧದಲ್ಲಿ ಕುಳಿತ ಮುಖ್ಯಮಂತ್ರಿ ಸಹಿತ ಓಡೋಡಿ ಬಂದು ನಾನು ಹೇಳಿದ ಕೆಲಸ ಮಾಡಿ ಹೋಗುತ್ತಾರೆ. ನನ್ನ ಹೆಸರನ್ನು ಅಳಕಿಸಿ ಹಾಕಿ ನೀನು ದಾನ ಸೂರ್ಯನಾಗಿ ನನ್ನ ವರ್ಚಸ್ಸನ್ನು ಕಾದು ಬಿಟ್ಟಿಯಾ ಮಗನೇ? ಎಮ್ಮೆಲ್ಲೆ ಸಾಹೇಬರೇ, ಬಾಯಿ ಬಿಗಿ ಹಿಡಿದು ಮಾತನಾಡಿ. ಯಾವಾಗ ನಿಮ್ಮ ವರ್ಚಸ್ಸು ವಾರಗಟ್ಟಲೆ ಊರೊಳಗೆ ನೀರು ಹಕ್ಕು ನೆರಳಾಡುತ್ತಿರುವ ಜನರ ಸಹಾಯಕ್ಕೆ ಹೋಗದೆ ಟಿವಿ ಚಾನಲ್ ಮುಂದಿಂತು ಸೋಕೆಯನ್ನು ಮಾತಾಡ್ತೀರಿ. ನಿಮ್ಮ ವರ್ಚಸ್ಸು ಹಾರಾಡಬೇಡ. ಹಾರಾಡಿದರೂ ಆ ಹೊರನಿಗೆ ಗೊತ್ತಾಗದಂತೆ ನಿನ್ನ ಮರಣ ಮೃದಂಗವನ್ನು ಬಾಳಿ. ಇದೇ ನಮ್ಮ ಅರಮನೆಯಲ್ಲಿ ಹೂತು ಹಾಕಿಬಿಟ್ಟೇನು? ಹಾಕಿ ಶ್ರೀಮಂತರೇ, ನನ್ನನ್ನು ಹೊತ್ತಾದರೂ ಹಾಕಿ ಸುಟ್ಟಾದರೂ ಹಾಕಿ, ಆದರೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಸಹಕಾರ ಕೊಟ್ಟು ಅಧಿಕಾರದ ಮೆಟ್ಟಿನ ಮೇಲೆ ಏರಿಸಿ ಕೂತಿದ್ದರಲ್ಲ, ಅಂತ ಜನರ ಸಹಾಯಕ್ಕೆ ಹೋಗಬೇಕನ್ನೋದು ನಿಮ್ಮ ಮನದೊಳಗಿಲ್ಲ. ಹೊಳ್ಳಿಯಿಂದ ದಿಲ್ಲಿಯವರೆಗೂ, ಹಿಮಾಲಯದ ಕನ್ಯಾಕುಮಾರಿಯವರೆಗೂ ಅಭಿವೃದ್ಧಿಯ ಹರಿಕಾರನೆಂದು ಈ ಎಮ್ಮೆಲ್ಲೆ ನೀಲಕಂಠ ದೇಸಾಯಿ ಹೆಸರು ಅಶೋಕ ಚಕ್ರವನ್ನು ರೋಧಿಸುತ್ತಿರುವಾಗ ಸಹಾಯ ಸಹಕಾರ ಸಂಸ್ಕಾರದ ನೀತಿಯನ್ನು ನನಗೆ ಹೇಳಿಕೊಳ್ಳಲು ಬಂದೆಯಾ ಪರಪೈ? ನಿನ್ನನ್ನು ತೊಟ್ಟು ಹಾಕಿಬಿಡುತ್ತೇನೆ ಮಗಳೇ. ಯಪ್ಪ, ನಿಮ್ಮ ಪುಸ್ತಕ ಮೊದಲು ತಾಳಿ ವಹಿಸ್ರಿ. ಯಪ್ಪ, ಈ ಅಲ್ರಿ ಗುಂಪಿ ಮ್ಯಾಗ ಯಾಕೆ ಬ್ರಹ್ಮಸ್ಥ ಹಿಡಿಯಕ್ ಬಂದಿರಿ? ಅಪ್ಪ, ಈ ಮಗನ ಕೈಲಿಂದ ಏನ್ ಕಿತ್ಕೊಂಡಾಗತ್ರಿ? ಅಪ್ಪ, ಅದು ಏನೋ ಅಂತಾರಲ್ರಿ ಅಪ್ಪ. ನೀನು ದೂರ ಸರಿದಿಲ್ಲ. ಇಂಥ ಹೀನ ದರಿದ್ರ ಜನಗಳನ್ನು ಬೆಳೆಯಲು ಬಿಟ್ಟರೆ ನಮ್ಮ ಗೌರವಕ್ಕೆ ಧಕ್ಕೆ ತರುತ್ತಾರೆ. ಅಣ್ಣ, ಈ ನಿರ್ಗತಿಕ ನಾಯಿಗಳನ್ನು ನಮ್ಮ ಅರಮನೆಯಲ್ಲಿ ಕಟ್ಟಿ ಹಾಕಿ ನಮ್ಮ ಶ್ರೀಮಂತಿಕೆ ಸಾಮ್ರಾಜ್ಯದಲ್ಲಿ ಸುಟ್ಟು ಹಾಕಿ ಬಿಡೋಣ. ಕರೆಕ್ಟ್ ಸೆಕೆಂಡ್, ಕರೆಕ್ಟ್. ಹುಲಿ ಯಾವತ್ತು ಹುಲಿ ಹೊರಗೆ ಹೋರಾಡಬೇಕು ವಿನ ಎಂತ ಇಲಿವರನೆ ಅಲ್ಲ. ನಿನ್ನೆ ಇವನು ತಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ರಾಯಣ್ಣನ ಸರ್ಕಲ್ ಮಾಡಬೇಕೆಂದು ಗುಂಪು ಕಟ್ಟಿಕೊಂಡು ನನ್ನೊಡನೆ ಹೋರಾಟ ಮಾಡಿದ. ರಾಯಣ್ಣನ ಸರ್ಕಲ್ ಮಾಡುವುದರಲ್ಲಿ ತಪ್ಪೇನಿದೆ ಸಾಹೇಬ್ರೆ? ಯಾವ ಜಾತಿಯ ಲೆಕ್ಕಸದೆ ತನ್ನನ್ನು ತಾ ಸುಟ್ಟಿಕೊಂಡು ಅವರಿಗೆ ಪ್ರಕಾಶ ಕೊಟ್ಟಂತೆ ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದ ಕನ್ನಡ ನಾಡಿನ ಪ್ರತಿಯೊಬ್ಬರ ಮನದಲ್ಲಿ ಬೆಳಗುತ್ತಿರುವ ಆ ಶಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಕಟ್ಟುವುದರಲ್ಲಿ ತಪ್ಪೇನಿದೆ? ಹೆಚ್ಚಿಗೆ ಮಾತನಾಡಬೇಡ. ಇಂದು ರಾಯನ್ ಸರ್ಕಲ್ ಮಾಡ್ತಾರೆ, ನಾಳೆ ಅಂಬೇಡ್ಕರ್ ಸರ್ಕಲ್ ಮಾಡ್ತಾರೆ, ಮುಂದೊಂದು ದಿನ ಭಗೀರಥ ಸರ್ಕಲ್ ಮಾಡ್ತಾರೆ. ಜಾತಿಗೊಬ್ಬರ ಸರ್ಕಲ್ ಆದ್ರೆ ಸರ್ಕಾರದ ಜಾಗವೇನು ನಿಮ್ಮಪ್ಪಂದ? ಯಾವಲ್ಲಿ ಅವನ ರಾಯಣ್ಣ? ಅವನ ಕಟ್ಟಿಸ್ಬೇಕು ಸರ್ಕಲ್.
ಮತ್ತೆ ನಿಮ್ಮಪ್ಪನ ಕಟ್ಟಿಸ್ಬೇಕೇಳಿ ಕೈ ತೆಗೆದ್ರೆ ತೊಂಚ ಆಗ್ತೀಯ, ಕಾಲ್ ತೆಗೆದ್ರೆ ಗುಡ್ಡ ಆಗ್ತೀಯ, ತೆಗೆದ್ರೆ ಕುರುಡ ಆಗ್ತೀಯ, ರುಂಡಾನೆ ತೆಗೆದ್ರೆ ಏ ಮಾಲಿಂಗನ ಪಾದದ ಕೆಳಗೆ ಹೆಣವಾಗಿ ಬೀಳ್ತೀಯ. ಯಾಕಲೇ ಮೈ ಹಾಕಿನ ಸೊಕ್ಕೇನ ನನ್ನ ಮನೆಗೆ ಬಂದು ನಮ್ಮ ತಮ್ಮನ ಕೈ ಹಿಡಿದು ಮನದಿಚ್ಚೆಂದು ಮಗಳೇ ಕಂಠದ ತಾಯಿಯ ಹೃದಯವನ್ನು ರಚ್ಚಿ ಜಪಿಸಬೇಡ. ಪ್ರಾಯದಿಂದ ಕೋಟೆಯ ಆಕಾರದಿಂದ ಹಾರಾಡಲು ಬಂದರೆ ನನ್ನನ್ನು ಹೆಚ್ಚು ನಾಯಿ ಹೊಡೆದಂತೆ ಹೊಡೆದುಬಿಡುತ್ತೇನೆ ಮಗನೇ. ನನ್ನ ಅಧಿಕಾರಕ್ಕೆ ಗೌರವ ಕೊಟ್ಟು ನುಡಿ ನುಡಿದರೆ ಮುತ್ತಿಗೆ ಹೊರದಂತಿರಬೇಕು, ನುಡಿದರೆ ಮಾಲಿಕ್ಯ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗವಂತೆ ಹೌದೌದು ಎನ್ನಬೇಕು. ನುಡಿಯೊಳಗೆ ನಡೆದರೆ ಕೂಡಲ ಸಂಗಮ ದೇವನಲಯವನ ಯಾವುದು ಹನ್ನೆರಡನೇ ಶತಮಾನದಲ್ಲಿ ಅದೇ ಬಸವಣ್ಣನವರು ಹೇಳಿದ ವಚನವನ್ನು ದಿನಕ್ಕೊಂದು ಸಾರಿ ಸ್ಮರಿಸಿ ನುಡಿ ಬಣಲೇ ಮಾಲಿಂಗ. ನಿನ್ನ ಈ ಹಾಡು ಪುರಾಣವನ್ನು ನಮ್ಮ ಮುಂದೆ ಪಠಿಸಬೇಡ. ಅವು ಹೇಳಿದ್ರು ನಿಮ್ಮಂತ ಹೀನ ದರಿದ್ರ ಜನರಿಗೆ ಕಟ್ಟಿಟ್ಟ ಬುದ್ಧಿ. ಲೇ ಮಾಲಿಂಗ, ಈಗ ಸುಮ್ಮನೆ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಮನೆಗೆ ಹೋಗು, ಇಲ್ಲ ನಿನ್ನೆದೆಗೆ ಹೊತ್ತು ಕಳಿಸುವ ಮಗನೇ. ಆಡಿ ಮಾಡದವ ಆತಮ, ಆಡಿ ಮಾಡಿದವ ಮಧ್ಯಮ, ಮಾಡದೆ ಮಾಡುವವನು ಉತ್ತಮ. ಅಂತ ಉತ್ತಮರ ಲಿಸ್ಟಿಗೆ ಸೇರಿದವನು ಲೇ ಮಾಯಾಂತಕ ಮಾಲಿಂಗ. ನಿನಗೆ ನನ್ನ ಎದೆಗೆ ಒದೆಯುವ ತಾಕತ್ತಿದೆ, ಈ ಬಂಗಾರದ ಒಳೆಯ ಮಾಲಿಂಗನಿಗೆ ನಿನ್ನ ತಲೆಗೆ ಒದೆಯುವ ತಾಕತ್ತಿದೆ. ಬಿಡು ಸಡ್ಡನ, ಬಿಡಲೇ ಸಡ್ಡನ, ನಿನ್ನ ಕೈ ಬಿಡ್ಲೆ ಸಡ್ಡನ, ಬಿಡಲ ನಿನ್ನ ಕೈಯಲ್ಲಿ ಕತ್ತರಿಸಿ ಹೊತ್ತು ಬಿಡುತ್ತೇನೆ. ಸರಿ ಬಂಗಾರದವಳೆ ಪ್ರಯಾಣ ಬೇಡಪ್ಪ, ಬಿಟ್ಟು ಬಿಡು. ಸತ್ಯ ಧರ್ಮ ನ್ಯಾಯ ನೀತಿ ತಳಹದಿಯನ್ನು ಸೆರೆ ಬಡಿದು ದಿನ ಹಿಡಿಯ